ರಾಜಧಾನಿ ಬೆಂಗಳೂರಿನಲ್ಲಿ ಪುಟಾಣಿ ಮಕ್ಕಳ ಶಿಕ್ಷಣ ಮತ್ತು ಸೃಜನಾತ್ಮಕ ಬೆಳವಣಿಗೆಗೆ ಮತ್ತೊಂದು ಹೊಸ ವೇದಿಕೆ ಸಿದ್ಧವಾಗಿದೆ. ಹೆಬ್ಬಾಳದ ದಾಸರಹಳ್ಳಿ ವ್ಯಾಪ್ತಿಯ ಮಾರುತಿ ಲೇಔಟ್ನಲ್ಲಿ ಜೂನಿಯರ್ ಟೋಸ್ ಇಂಟರ್ನ್ಯಾಷನಲ್ ಪ್ರೀ ಸ್ಕೂಲ್ ಅದ್ದೂರಿಯಾಗಿ ಆರಂಭಗೊಂಡಿದೆ. ನಟ ಪುನೀತ್ ರಾಜ್ಕುಮಾರ್ ಅವರ ಪತ್ನಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಹಾಗೂ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರು ಶಾಲೆಯನ್ನು ಅಧಿಕೃತವಾಗಿ ಉದ್ಘಾಟನೆ ಮಾಡಿದರು. ಮಕ್ಕಳ ಸಮಗ್ರ ಬೆಳವಣಿಗೆಯನ್ನ ಗಮನದಲ್ಲಿಟ್ಟುಕೊಂಡು ನಿರ್ಮಿಸಲಾದಂತಹ ಈ ಪ್ರೀ ಸ್ಕೂಲ್ನಲ್ಲಿ ಆಟದ ಮೂಲಕ ಕಲಿಕೆಯ ಪರಿಕಲ್ಪನೆಗೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗಿದೆ. ಆರ್ಟ್ ಕೆಫೆ, ಮ್ಯೂಸಿಕಲ್ ಕೆಫೆ, ಗ್ರೀನ್ ಕೆಫೆ ಸೇರಿದಂತೆ ಮಕ್ಕಳ ಸೃಜನಶೀಲತೆ ಮತ್ತು ಕಲಿಕಾ ಸಾಮರ್ಥ್ಯ ಹೆಚ್ಚಿಸುವ ಹಲವು ವಿಶೇಷ ಆಟಿಕೆ ಹಾಗೂ ಚಟುವಟಿಕೆ ಸೌಲಭ್ಯಗಳನ್ನು ಇಲ್ಲಿ ಕಲ್ಪಿಸಲಾಗಿದೆ. ಒಟ್ಟು 100 ಮಕ್ಕಳಿಗೆ ಪ್ರವೇಶ ಕಲ್ಪಿಸುವ ವ್ಯವಸ್ಥೆ ಮಾಡಲಾಗಿದ್ದು, ಶಾಲೆ ಆರಂಭಕ್ಕೂ ಮುನ್ನವೇ 10ಕ್ಕೂ ಹೆಚ್ಚು ಮಕ್ಕಳು ಈಗಾಗಲೇ ಪ್ರವೇಶವನ್ನ ಪಡ್ಕೊಂಡಿದ್ದಾರೆ. ಪುಟಾಣಿ ಮಕ್ಕಳಿಗೆ ಸುರಕ್ಷಿತ, ಸೃಜನಾತ್ಮಕ ಮತ್ತು ಆಧುನಿಕ ಶಿಕ್ಷಣ ವಾತಾವರಣ ಒದಗಿಸುವ ಗುರಿಯೊಂದಿಗೆ ಜೂನಿಯರ್ ಟೋಸ್ ಇಂಟರ್ನ್ಯಾಷನಲ್ ಪ್ರೀ ಸ್ಕೂಲ್ ಕಾರ್ಯಾರಂಭ ಮಾಡಿದೆ. ಒಟ್ಟಾರೆ ಮಕ್ಕಳಿಗೆ ಆಟದ ಜೊತೆಗೆ ಗುಣಮಟ್ಟದ ಪ್ರಾಥಮಿಕ ಶಿಕ್ಷಣ ನೀಡುವ ಉದ್ದೇಶದಿಂದ ಆರಂಭವಾಗಿರುವ ಈ ಪ್ರೀ ಸ್ಕೂಲ್ ಪೋಷಕರ ಗಮನ ಸೆಳೆಯುತ್ತಿದ್ದು, ಬೆಂಗಳೂರಿನ ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ಹೆಜ್ಜೆಯಾಗಿ ಮೂಡಿ ಬಂದಿದೆ. ಸರ್, ಇದು ಜೂನಿಯರ್ ಟೋಸ್ ಇಂಟರ್ನ್ಯಾಷನಲ್ ಪ್ರೀ ಸ್ಕೂಲ್ ಫೌಂಡರ್ಸ್ ಆಗಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಮ್ಯಾಮ್, ಸ್ಫೂರ್ತಿ ವಿಶ್ವಾಸ್ ಹಾಗೂ ಸುನೀತಾ ಗೌಡ ಮ್ಯಾಮ್ ಅಂತ ಇದ್ದಾರೆ. ಸೊ ನಾವು ಹೆಬ್ಬಾಳ್ ದಾಸರಳ್ಳಿ ಫ್ರಾಂಚೈಸಿನ ತಗೊಂಡಿದ್ದೀವಿ. ಸೊ ನಾವು ಈ ಸ್ಕೂಲ್ನ ಟೇಕ್ ಕೇರ್ ಮಾಡ್ತೀವಿ. ಸೊ ಮ್ಯಾನೇಜ್ಮೆಂಟ್ ಎಲ್ಲರೂ ಬೇರೆ ಇವಾಗ ಅಕಾಡೆಮಿಕ್ಸು, ಟ್ರೈನಿಂಗು, ಸ್ಟಾಫಿಂಗ್ ಅದೆಲ್ಲ ಅವ್ರು ಟ್ರೈನ್ ಮಾಡ್ತಾರೆ. ಸೊ ಇದೊಂದು ಹೊಸ ಥೀಮಲ್ಲಿ ಪ್ರೀ ಸ್ಕೂಲ್ ಓಪನ್ ಮಾಡಿರೋದು. ಏನಂತಂದರೆ ಲೈಕ್ ಆಂಟ್ರಪ್ರೆನ್ಯೂರಲ್ ಪ್ರೀ ಸ್ಕೂಲ್ ಅಂತ. ಯಾಕೆ ಅಂತಂದರೆ ಮಕ್ಕಳಿಗೆ ಈಗ ಓದೋದು ಬರೆಯೋದು ಕಲಿಸ್ಬಿಡ್ಬೋದು, ಬಟ್ ಕಾನ್ಫಿಡೆನ್ಸು, ಮಾತಾಡೋಕ್ಕೆ, ಬೇರೆಯವ್ರ ಜೊತೆ ಮಿಂಗಲ್ ಆಗೋಕ್ಕೆ, ಸೊ ಅದು ಬಿಲ್ಡ್ ಮಾಡಬೇಕು. ಸೊ ಅದು ಇನ್ ಕೇಸ್ ಅವ್ರೇನಾದ್ರು ರಿಕವರ್ ಆಯಿತು ಅಂತಂದರೆ, ಅವ್ರ ಕರೇಜ್ ಬಂತು ಅಂದರೆ, ಯಾವುದೇ ಚಾಲೆಂಜ್ ಬಂದು, ಯಾವ ಥರ ಟಾಸ್ಕ್ ಬಂದು ಅವರು ಫೇಸ್ ಮಾಡೋಕ್ಕೆ ರೆಡಿ ಇರ್ತಾರೆ. ಸೊ ಆ ಕಾನ್ಸೆಪ್ಟಲ್ಲಿ ಇಟ್ಕೊಂಡು ಈ ಪ್ರೀ ಸ್ಕೂಲ್ನ ನಾವು ರೆಡಿ ಮಾಡಿರೋದು. ಮತ್ತು ಈ ಪ್ರೀ ಸ್ಕೂಲಲ್ಲಿ ಏನು ಡಿಫ್ರೆಂಟ್ ಅಂತಂದರೆ ಎಲ್ಲ ಕೆಫೆ ಥೀಮಲ್ಲಿ ಇದೆ. ಸೊ ಕೆಫೆ ಥೀಮಲ್ಲಿ ನಮಗೆ ಇನೋವೇಷನ್ ಕೆಫೆ, ಕಮ್ಯುನಿಕೇಷನ್ ಕೆಫೆ, ಗ್ರೀನ್ ಕೆಫೆ, ಆ ಥರ ಡಿಫ್ರೆಂಟ್ ಕೆಫೇಸ್ ಇದೆ. ಇವಾಗ ಇನೋವೇಷನ್ ಕೆಫೆಯಲ್ಲಿ ಮಕ್ಕಳಿಗೆ ಲೆಗೋ ಬಿಲ್ಡ್ ಮಾಡೋದು ಆ ಥರ ಹೇಳ್ಕೊಡ್ತೀವಿ. ಗ್ರೀನ್ ಕೆಫೆಯಲ್ಲಿ ಮಕ್ಕಳಿಗೆ ಪ್ಲಾಂಟ್ ಮಾಡೋದು, ಎನ್ವೈರ್ಮೆಂಟ್ ಬಗ್ಗೆ ಹೇಳ್ಕೊಡ್ತೀವಿ. ಮ್ಯೂಸಿಕ್ ಆ್ಯಂಡ್ ಆರ್ಟ್ ಕೆಫೆಯಲ್ಲಿ ಮಕ್ಕಳಿಗೆ ಸಿಂಗಿಂಗು, ಡಾನ್ಸಿಂಗು, ಪೇಂಟಿಂಗ್ ಆ ಥರ ಹೇಳುತ್ತೆ. ಫಿಸಿಕಲ್ ಅಜಿಲಿಟಿ ಕೆಫೆ ಅಂತ ಇದೆ, ಮಕ್ಕಳಿಗೆ ಜಿಮ್ ಎಕ್ವಿಪ್ಮೆಂಟ್ಸು, ಪ್ಲೇ ಜಿಮ್ ಎಕ್ವಿಪ್ಮೆಂಟ್ಸ್ ಇದೆ. ಸೊ ಮಕ್ಕಳಿಗೆ ಎಲ್ಲ ಆಸ್ಪೆಕ್ಟಿಂದನೂ ಅವ್ರಿಗೆ ಇಲ್ಲಿ ಫೆಸಿಲಿಟೀಸ್ ಇದೆ. ಸೊ ಯಾವುದೇ ಮಗು ಆಗಲಿ ಇವಾಗ ಎಲ್ಲ ಸ್ಕಿಲ್ಸ್ ಎಕ್ಸ್ಪ್ಲೋರ್ ಮಾಡಿದ್ರೇ ಅವ್ರಿಗೆ ಗೊತ್ತಾಗೋದು ಯಾವುದರಲ್ಲಿ ಅವರು ಸ್ಟ್ರೆಂತ್ ಇದೆ, ವೀಕ್ನೆಸ್ ಇದೆ ಅಂತ. ಸೊ ಮಕ್ಕಳಿಗೆ ಬರೀ ಓದೋದು ಬರೆಯೋದು ಒಂದೇ ಅಲ್ಲ, ಇವಾಗ ತುಂಬ ಕರಿಯರ್ ಆಪ್ಷನ್ಸ್ ಇದೆ. ಬರೀ ಓದೋದು ಬರೆದ್ಬಿಟ್ಟು ಎಲ್ಲ ಥರ ಕರಿಯರ್ ಆಪ್ಷನ್ಸ್ ಇದೆ. ಸ್ಪೋರ್ಟ್ಸ್ ಇದೆ, ಮ್ಯೂಸಿಕ್ ಇದೆ, ಡಾನ್ಸಿಂಗ್ ಎಲ್ಲ ಇದೆ. ಸೊ ಅದನ್ನೆಲ್ಲದನ್ನು ಬಿಲ್ಡ್ ಮಾಡಬೇಕು ಅಂತ ಈ ಪ್ರೀ ಸ್ಕೂಲ್ನ ಡಿಸೈನ್ ಮಾಡಿದ್ವಿ. ಸೊ ವಿ ಹ್ಯಾವ್ ಎಲ್ಲದಕ್ಕೂ ಡಿಫ್ರೆಂಟ್ ಕಾರ್ನರ್ಸ್ ಇದೆ. ಸುಮ್ಮನೆ ವಾಲ್ ಪೇಪರ್ ಎಲ್ಲ ಆ ಥರ ಏನಾಗ್ತಲ್ಲ, ಡಿಫ್ರೆಂಟ್ ಡೆಡಿಕೇಟೆಡ್ ಸ್ಪೇಸಸ್ ಇದೆ. ಸೊ ಅವ್ರಿಗೆ ಸ್ಟೇಜ್ ಮೇಲೆ ನಿಂತ್ಕೊಂಡು ಫೀಲ್ ಮಾಡ್ತೀವಿ. CEO ಕಾರ್ನರ್ ಅಂತ ಇದೆ, ಅವ್ರು ಕೂತ್ಕೊಂಡು ಏನಾದರೂ ಐಡಿಯಾಸ್ ಪಿಚ್ ಮಾಡೋಕ್ಕೆ, ಇವಾಗ ಸ್ಪೋರ್ಟ್ಸ್ ಡೇಗೆ ಏನಾದರೂ ಐಡಿಯಾ ಕೊಡಿ, ಆ ಥರ ಸಣ್ಣ ಐಡಿಯಾಸ್. ಸೊ ಅವರು ಬ್ರೈನ್ನ ಥಿಂಕ್ ಮಾಡೋಕ್ಕೆ ಆ ಥರ ಬಿಲ್ಡ್ ಮಾಡಿರೋದು ಪ್ರೀ ಸ್ಕೂಲು. ಸರ್, ಈಗ ನಾವು ಅಡ್ಮಿಷನ್ ಸ್ಟಾರ್ಟ್ ಮಾಡಿದ್ದು ಈಗ. ಸೊ ಇವತ್ತು ಇನಾಗ್ರೇಷನ್ ಆಗಿದೆ. ಸೊ ಈಗ ಆಲ್ರೆಡಿ 9 to 10 ಅಡ್ಮಿಷನ್ಸ್ ಆಗಿದೆ. ಈ ನಮ್ಮ ಸ್ಕೂಲಲ್ಲಿ ಕೆಪಾಸಿಟಿ ಒನ್ ಬ್ಯಾಚ್ಗೆ ನಾವು ತೊಗೊಂಡ್ರೆ 60 to 70 ಮೆಂಬರ್ಸ್ ಒನ್ ಬ್ಯಾಚಲ್ಲಿ ತೊಗೊಳ್ಬೋದು. ಬಟ್ ನಾವು ಬ್ಯಾಚ್ ಚೇಂಜಸ್ ಮಾಡ್ಕೊಂಡ್ರೆ ವಿ ಕ್ಯಾನ್ ಈಸಿಲಿ 100ರಿಂದ 120 ಮಕ್ಕಳನ್ನ ನಾವು ಅಕಾಮಡೇಟ್ ಮಾಡ್ಕೊಬೋದು. ಈಗ ಪೇರೆಂಟ್ಸ್ಗೆ ಏನು ಹೇಳಬೇಕು ಅಂದರೆ, ಈಗಿನ ಮಕ್ಕಳೆಲ್ಲ ಜನ್ ಆಲ್ಫಾ, ಜನ್ ಬೀಟಾ ಕಿಡ್ಸ್. ಅವರೆಲ್ಲ ತುಂಬ ಫಾಸ್ಟ್, ಕ್ವಿಕ್ ಲರ್ನರ್ಸು, ತುಂಬ ಆಕ್ಟಿವ್ ಆಗಿರ್ತಾರೆ, ತುಂಬ ಎನರ್ಜಿ ಇರುತ್ತೆ. ಬೆಳಗ್ಗೆಯಿಂದ ಸಂಜೆವರೆಗೂ ಟೆಕ್ನಾಲಜಿ ಮುಂದೆ ಇರ್ತಾರೆ, ಫೋನ್, ಟ್ಯಾಬ್ಲೆಟ್, TV ಎಲ್ಲ ಇರುತ್ತೆ. ಸೊ ಆ ಮಕ್ಕಳಿಗೆ ಬರೀ ಟ್ರೆಡಿಷ್ನಲ್ ವೇ ಆಫ್ ಟೀಚಿಂಗ್ ಫಾಲೋ ಮಾಡೋದಕ್ಕಿಂತ ನಾವು ಎಲ್ಲ ಥರ ಕರಿಕ್ಯುಲಮ್ ಆಕ್ಟಿವಿಟೀಸ್ ಇನ್ವಾಲ್ವ್ ಮಾಡಿದ್ರೆ ಮಕ್ಕಳು ಗ್ರೋತ್ ಬೇಗ ಇಂಪ್ರೂವ್ ಆಗುತ್ತೆ. 2 to 6 years ವೆರಿ ಇಂಪಾರ್ಟೆಂಟ್ ಮಕ್ಕಳು ಗ್ರೋತ್ಗೆ. ಸೊ ಅದ್ರ ಮೇಲೆ ಫೋಕಸ್ ಮಾಡಿದ್ದೀವಿ. ಸೊ ಎಲ್ಲ ಪೇರೆಂಟ್ಸು ಒಂದ್ಸರಿ ಬಂದು ವಿಸಿಟ್ ಮಾಡಿ, ಇನ್ ಡೀಟೇಲ್ ಆಗಿ ಏನಾದ್ರು ಕ್ವೆಶನ್ಸ್ ಇದ್ದರೆ, ಯಾವ ಥರ ಏನಿದೆ ಕರಿಕ್ಯುಲಮ್ ಬಗ್ಗೆ ನಾವೆಲ್ಲ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತೀವಿ. ಅದಾದಮೇಲೆ ಕ್ಯಾಂಪಸ್ ವಿಸಿಟ್ ಎಲ್ಲ ನೋಡಿ ಅವರು ಅವ್ರ ರಿಕ್ವೈರ್ಮೆಂಟ್ಸ್ ಪ್ರಕಾರ ಅವ್ರ ಆ್ಯಕ್ಷನ್ ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.